ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಭಿಕ್ಷುಕರಿಗೆ ಬಿರಿಯಾನಿ ಕೊಟ್ಟು ಅಕ್ರಮ ವೀರ್ಯ ಸಂಗ್ರಹ, ಆಘಾತಕಾರಿ ಮಾನವ ಕಳ್ಳ ಸಾಕಾಣಿಕೆ ಜಾಲ ಬಟಾಬೈಲು. ನೋಡಿ, ಪೊಲೀಸರು ಖಾಸಗಿ ವೀರ್ಯ ಬ್ಯಾಂಕ್ ಮೇಲೆ ದಾಳಿಯನ್ನ ನಡೆಸಿ ಭಿಕ್ಷುಕರಿಗೆ ಬಿರಿಯಾನಿ ಮತ್ತು ಹಣದ ಆಮಿಷವನ್ನ ಒಡ್ಡಿ ವೀರ್ಯ ಸಂಗ್ರಹಿಸ್ತಾ ಇದ್ದ ಜಾಲವನ್ನ ಬಯಲಿಗೆಳೆದಿದ್ದಾರೆ. ಈ ಅಕ್ರಮವು ಬಾಡಿಗೆ ತಾಯ್ತನ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆಯ ದೊಡ್ಡ ದಂಧೆಯ ಭಾಗ ಆಗಿದ್ದು, ಆರೋಗ್ಯ ಕ್ಷೇತ್ರದಲ್ಲಿನ ಅನೈತಿಕ ಶೋಷಣೆಯನ್ನ ಇದು ಎತ್ತಿ ತೋರಿಸ್ತಾ ಇದೆ. ಬಾಡಿಗೆ ತಾಯ್ತನದ ಮೂಲಕ ಮಕ್ಕಳನ್ನ ಪಡೆಯುವವರ ಸಂಖ್ಯೆ ದೊಡ್ಡದಾಗುತ್ತಾ ಇದೆ. ಇದಕ್ಕೆ ವೀರ್ಯದ ಅವಶ್ಯಕತೆ ಇದೆ. ಅದೇ ಇನ್ನೊಂದು ಕಡೆ ಮಕ್ಕಳ ಕಳ್ಳ ಸಾಗಾಣಿಕೆಯಂತೂ ಅವ್ಯಾಹಿತವಾಗಿ ನಡೀತಾ ಇದೆ. ಇದು ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ಬಿಸ್ನೆಸ್ ಆಗ್ಬಿಟ್ಟಿದೆ. ಇವೆಲ್ಲವಕ್ಕೂ ಬೇಕಾಗಿದ್ದು ವೀರ್ಯಾಧಾನಿಗಳು. ವೀರ್ಯ ಸಂಗ್ರಹ ಮಾಡಿ ಮಕ್ಕಳನ್ನ ಹುಟ್ಟಿಸಿ ಅಕ್ರಮ ಕಳ್ಳ ಸಾಗಾಣಿಕೆ ಮಾಡುವುದು, ಜೊತೆಗೆ ಬಾಡಿಗೆ ತಾಯಿಯಾಗ ಬಯಸುವವರಿಂದ ಕೋಟಿ ಕೋಟಿ ಹಣ ಪಡೆದು ಮಕ್ಕಳನ್ನ ನೀಡುವ ದೊಡ್ಡ ಜಾಲ ಇದಾಗಿದೆ. ಆಘಾತಕಾರಿ ಜಾಲವೊಂದನ್ನ ಇದೀಗ ಪೊಲೀಸರು ಭೇದಿಸಿದ್ದಾರೆ. ನೋಡಿ, ಆರೋಗ್ಯ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಶೋಷಣೆ ಮತ್ತು ಅನೈತಿಕ ಪದ್ಧತಿಗಳ ಆಘಾತಕಾರಿ ಪ್ರಕರಣ ಇದಾಗಿದೆ. ಜನರು ಆಘಾತಕ್ಕೆ ಒಳಗಾಗ್ತಿದ್ದಾರೆ. ಟಾಸ್ಕ್ ಫೋರ್ಸ್ ಪೊಲೀಸರು ಸಿಕಂದ್ರಾಬಾದ್ನ ಖಾಸಗಿ ವೀರ್ಯ ಬ್ಯಾಂಕ್ ಮೇಲೆ ದಾಳಿ ನಡೆಸಿ ಒಂದು ದೊಡ್ಡ ಹಗರಣವನ್ನ ಬಟಾಬೈಲು ಮಾಡಿದ್ದಾರೆ. ಕ್ಲಿನಿಕ್ ಸಿಬ್ಬಂದಿ, ಭಿಕ್ಷುಕರು ಮತ್ತು ಪಾದಾಚಾರಿಗಳಿಗೆ ಬಿರಿಯಾನಿ ಆಮಿಷವನ್ನ ಒಡ್ಡಿ ವೀರ್ಯದಾನ ಅಂದ್ರೆ ಸ್ಪರ್ಮ್ ಕಲೆಕ್ಟ್ ಮಾಡ್ತಾ ಇರುವಂತಹ ದೊಡ್ಡ ಹಗರಣ ಇದಾಗಿದೆ. ಪೊಲೀಸರ ಪ್ರಕಾರ ಆಸ್ಪತ್ರೆಯ ಹೊರಗೆ ಕುಳಿತಿರುವ ಭಿಕ್ಷುಕರೇ ಈ ಕ್ಲಿನಿಕ್ ಸಿಬ್ಬಂದಿಯ ಟಾರ್ಗೆಟ್ ಆಗಿದ್ದಾರೆ. ಅವರಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಆಸ್ಪತ್ರೆಗೆ ಕರೆಸಲಾಗುತ್ತೆ. ಬಿರಿಯಾನಿ ಕೊಡ್ತಾರೆ, ಜೊತೆಗೆ 4,000 ರೂಪಾಯಿಂದ 6,000 ರೂಪಾಯಿ ಹಣವನ್ನ ಕೊಡ್ತಾರೆ. ಅದಕ್ಕೆ ಪ್ರತಿಯಾಗಿ ಅವರಿಂದ ವೀರ್ಯದ ಸಹಾಯವನ್ನ ಕೇಳಲಾಗುತ್ತೆ. ವೀರ್ಯ ಮಾದರಿಗಳಿಗಾಗಿ ಸ್ನಾನಗೃಹ ಅಥವಾ ಪ್ರತ್ಯೇಕ ಕೋಣೆಗೆ ಕರೆದೊಯ್ದು ಅದನ್ನ ಸಂಗ್ರಹ ಮಾಡಿ ನಂತರ ಈ ಮಾದರಿಗಳನ್ನ ಅಹಮದಾಬಾದ್ನಲ್ಲಿರುವಂತಹ ಫಲವತ್ತತೆ ಕೇಂದ್ರಗಳಿಗೆ ಕಳಿಸುವ ಜಾಲಪತಿಯಾಗಿದೆ. ಸರೋಗಸಿ ಮತ್ತು ಮಕ್ಕಳ ಕಳ್ಳ ಸಾಗಣೆಯೊಂದಿಗೆ ಸಂಪರ್ಕಗಳು ಈ ಕ್ಲಿನಿಕ್ ಅಕ್ರಮ ಸರೋಗಸಿ ಮತ್ತು ಮಕ್ಕಳ ಕಳ್ಳ ಸಾಗಣೆಯ ದೊಡ್ಡ ದಂಧೆಯ ಭಾಗ ಆಗಿತ್ತು ಅಂತ ತಿಳಿದು ಬಂದಿದೆ. ಇನ್ನು ಬಡವರು ಮತ್ತು ಭಿಕ್ಷುಕರನ್ನ ಶೋಷಿಸುವ ಮೂಲಕ ವೀರ್ಯವನ್ನ ಅಗ್ಗವಾಗಿ ಸಂಗ್ರಹಿಸಲಾಗಿದ್ದು, ಪೊಲೀಸರು 16 ಮಾದರಿಗಳನ್ನ ವಶಪಡಿಸಿಕೊಂಡಿದ್ದಾರೆ. ಕ್ಲಿನಿಕ್ ಸಿಬ್ಬಂದಿ ಮತ್ತು ನಿರ್ವಾಹಕರು ಸೇರಿದಂತೆ 7 ಜನರನ್ನ ಬಂಧಿಸಲಾಗಿದೆ. ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಆರಂಭ ಮಾಡಲಾಗಿದ್ದು, ಅದ್ಯಾಗೂ ಎಲ್ಲ ಮಾದರಿಗಳು ಭಿಕ್ಷುಕರಿಂದ ಬಂದವು ಅಂತ ದೃಢೀಕರಣ ಆಗಿಲ್ಲ. ಆರೋಗ್ಯ ವಲಯದಲ್ಲಿ ಗುಣಮಟ್ಟ ಕುಸಿತಾ ಇದೆ. ಈ ಪ್ರಕರಣ ಫಲವತ್ತತೆ ಚಿಕಿತ್ಸಾಲಯಗಳಲ್ಲಿ ನಡೀತಾ ಇರುವಂತಹ ಅನೈತಿಕ ಪದ್ಧತಿಗಳನ್ನ ಎತ್ತಿ ತೋರಿಸ್ತಾ ಇದೆ. ಭಾರತದಲ್ಲಿ ವೀರ್ಯದಾನ ಕಾನೂನು ಬದ್ಧವಾಗಿದೆ, ಆದ್ರೆ ಇದಕ್ಕೆ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಒಪ್ಪಿಗೆ ಅಗತ್ಯ ಇದ್ದು, ಬಡವರನ್ನ ಆಕರ್ಷಿಸುವ ಮೂಲಕ ಅವರ ಲಾಭ ಪಡೆಯುವುದು ಸಂಪೂರ್ಣವಾಗಿ ಕಾನೂನು ಬಾಹಿರ ಆಗಿದೆ. ಇನ್ನು ದಾಳಿಯ ಸಮಯದಲ್ಲಿ ಕಾರ್ಯಪಡೆ ಹಲವಾರು ದಾಖಲೆಗಳು ಮತ್ತು ಮಾದರಿಗಳನ್ನ ವಶಪಡಿಸಿಕೊಂಡಿದ್ದು, ಕ್ಲಿನಿಕ್ ಅಹಮದಾಬಾದ್ನಲ್ಲಿರುವ ಫಲವತ್ತತೆ ಕೇಂದ್ರಕ್ಕೆ ಸಂಪರ್ಕ ಹೊಂದಿದೆ ಅಂತ ವರದಿಯಾಗಿದೆ. ಈ ಸುದ್ದಿ ಕೋಲಾಹಲಕ್ಕೆ ಕಾರಣವಾಗಿದ್ದು, ಭಾರತೀಯ ಕಾನೂನಿನ ಪ್ರಕಾರ ವೀರ್ಯದಾನ ಸ್ವಯಂ ಪ್ರೇರಿತವಾಗಿರಬೇಕು. ಆರ್ಥಿಕ ಪ್ರೇರಣೆ ಅಥವಾ ವಂಚನೆಯ ಮೂಲಕ ದೇಣಿಗೆ ನೀಡುವುದು ಕಾನೂನು ಬಾಹಿರ. ಸರೋಗಸಿ ನಿಯಂತ್ರಣ ಕಾಯ್ದೆ ಕೂಡ ಕಠಿಣವಾಗಿದೆ. ಅಂತಹ ದಂಧೆಗಳನ್ನ ಹತ್ತಿಕ್ಕುವುದು ಮುಖ್ಯವಾಗಿದೆ. ಒಟ್ಟಾರೆಯಾಗಿ ಭಿಕ್ಷುಕರಿಗೆ ಬಿರಿಯಾನಿ ಭಾಗ್ಯ ಕೊಟ್ಟು ಅವರಿಂದ ಸ್ಪರ್ಮ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇರುವಂತಹ ಒಂದು ಕೇಂದ್ರಕ್ಕೆ ಇದೀಗ ಪೊಲೀಸರು ಲಗ್ಗೆಯನ್ನ ಇಟ್ಟಿದ್ದು ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.